ಜೈ ಭೀಮ್, ನಮೋ ಬುದ್ಧ ಎಲ್ಲರೂ, ಎಲ್ಲ ನನ್ನ ಭೀಮ ಬಂಧುಗಳೇ. ಈ ದಿನ ಮಾಲೂರಿನಲ್ಲಿ ಐಬಿನಲ್ಲಿ ನಾವು ಏನು ನಮ್ಮ ಹೆಮ್ಮೆಯ ನಾಯಕರಾಗಿರ್ತಕ್ಕಂಥ ಅಂಬೇಡ್ಕರ್ ಯುಗ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಆನೇಕಲ್ ತಾಲೂಕಿನ ನಮ್ಮ ಹೊಸೂರು ಕೃಷ್ಣಪ್ಪ ಸರ್ ಅವರು ಅವರ ಮುಂದೆ ನಾನು ಬುದ್ಧ ಜಯಂತಿ ಬಗ್ಗೆ ಒಂದು ನಿಮ್ಮ ಕೈಯಿಂದ ಇದೊಂದು ಕಾರ್ಯಕ್ರಮ ಮಾಡೋಣ ಸರ್ ಅಂತ ಹೇಳಿದಾಗ ಅವರು ಮಾಡೋಣ ಅಂತ ತುಂಬ ಮನಸ್ಫೂರ್ತಿಯಿಂದ ಹೋಗ್ಕೊಂಡು ಮುಖ್ಯವಾಗಿ ಮಾಲೂರಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಸರ್ ಹೇಳಿದ್ರು. ಯಾಕಂತಂದ್ರೆ ಈಗ ಬೌದ್ಧರು ಇರ್ತಕ್ಕಂಥ ಒಂದು ಸ್ಥಳ ಮಾಲೂರಲ್ಲಿ ಈಗಾಗಲೇ ಧಮ್ಮದ ಬಗ್ಗೆ ಒಂದಷ್ಟು ಪ್ರಚಾರ ಇರ್ತಕ್ಕಂಥ ಏರಿಯಾ, ಹಾಗಾಗಿ ಇಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅವರು ಇಲ್ಲಿ ಮಾಲೂರಲ್ಲಿ ಮಾಡಬೇಕು ಬುದ್ಧ ಪೂರ್ಣಿಮೆಯನ್ನ 23ರಂದು ಅಂತ ಅವರೇ ಹೇಳಿದ್ರು. ಬಹಳ ಸಂತೋಷ ಆಯಿತು ನಮಗೆ. ಅದರ ಒಂದು ಪ್ರಯುಕ್ತ ಈ ದಿನ ಯಾವ ರೀತಿ ಏನೇನು ಚಟುವಟಿಕೆಗಳ ಬಗ್ಗೆ ಆಗುವುಗಳ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೋಸ್ಕರ ಈ ದಿನ ಮಾಲೂರಿನ ಒಂದು ಐಬಿಯಲ್ಲಿ ನಾವು ಸೇರಿದ್ದೇವೆ. ಪೂರ್ವಭಾವಿ ಸಭೆಯನ್ನ ಸೇರಿದ್ದೇವೆ. ಅವಶ್ಯಕತೆ ಆದರೆ ಇನ್ನೊಂದು ಸಭೆಯನ್ನು ಕೂಡ ಸೇರ್ತೇವೆ. ಒಟ್ಟಿನಲ್ಲಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರಬೇಕು ಅನ್ನೋ ಉದ್ದೇಶದಿಂದ ಮಾಲೂರಿನಲ್ಲಿರುವಂತಹ ಇತರ ಸಂಘಟನೆಗಳ ಸಹಕಾರದೊಂದಿಗೆ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡೋಣ ಅಂತಿದ್ದೀವಿ. ಇದರ ಮುಖ್ಯವಾಗಿ ಒಂದು ಜವಾಬ್ದಾರಿಯನ್ನ ವಹಿಸಿಕೊಂಡು ಅವರ ಕೃಷ್ಣಪ್ಪ ಸರ್ ಅವರ ನೇತೃತ್ವದಲ್ಲಿ ಇದು ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಅದರ ಇವತ್ತು ನಾವು ಇಲ್ಲಿ ಎಬ್ಬಿನಲ್ಲಿ ಸೇರಿದ್ದೇವೆ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಮೊದಲನೇ ಈ ದಿನ ನಾವು ಆನೇಕಲ್ಲಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪದಾಧಿಕಾರಿಗಳ ಒಟ್ಟಿಗೆ ಸೇರಿ ನಾವು ಅಲ್ಲಿಂದ ಇವತ್ತು ಮಾಲೂರು ನಮ್ಮ ರಾಧಾ ಸಿಸ್ಟರಾದ ರಾಧವರ ಸಮ್ಮುಖದಲ್ಲಿ ಇವತ್ತು ಪರಿವೀಕ್ಷಣಾ ಮಂದಿರ ಅಂದರೆ ಐಬಿಯಲ್ಲಿ ನಾವು ದಿನಾಂಕ 23ನೇ ತಾರೀಕು ಏನು ಎಲ್ಲರೂ ಕಂಡಂತ ಒಬ್ಬ ಜ್ಞಾನಿ, ಮೇಧಾವಿ ಮತ್ತು ಬುದ್ಧ ಅವರ ಜಯಂತಿಯನ್ನು ಕಾರ್ಯಕ್ರಮ ಮಾಡಬೇಕು ಅಂತ ರಾಧವರನ್ನು ತಿಳ್ಕೊಂಡಾಗ ರಾಧವರೇ ಆಯಿತು, ಅಲ್ಲಿ ಇಲ್ಲಿ ಮಾಡೋದು ಬೇಡಮ್ಮ, ನಾವು ನಿಮ್ಮ ಊರಲ್ಲೇ ಒಂದು ಬುದ್ಧ ಜಯಂತಿ ಮಾಡೋಣ, ಅಲ್ಲೇ ಮಾಡೋ ಕಾರ್ಯಕ್ರಮ ಹೇಳಿದೆ. ಆಯಿತು, ಹಾಗೆ ಅಂದರೆ ಈ ದಿನ ನಾವು ಅಂದರೆ ಇವತ್ತು ಐಬಿಯಲ್ಲಿ ಒಂದು ಮಾಲೂರಲ್ಲಿ ಒಂದು ಸರಳವಾಗಿ ಚಿಕ್ಕದಾಗಿರೋಲ್ಲ ಒಂದು ಸಣ್ಣ ಒಂದು ಸಂಪೂರ್ಣ ಸಭೆಯನ್ನು ಏರ್ಪಾಡು ಮಾಡಿಕೊಂಡು ಯಾವ ರೀತಿ ಬುದ್ಧ ಜಯಂತಿ ಮಾಡಬೇಕು, ಯಾವ ರೀತಿ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅನ್ನೋ ಯೋಚನೆ ಮಾಡಿ ಮುಂದಿನ 23ನೇ ತಾರೀಕು ಬುದ್ಧ ಜಯಂತಿಯನ್ನು ನಾವು ಮಾಡ್ತಾ ಇದ್ದೀವಿ. ಈ ಬುದ್ಧ ಜಯಂತಿಗೆ ಎಲ್ಲ ಪ್ರಗತಿಪರ ಚಿಂತಕರು, ಬುದ್ಧ ಅನುಯಾಯಿಗಳು ಮತ್ತು ಬಾಬಾ ಸಾಹೇಬ್ ಅಭಿಮಾನಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿಕೊಡಬೇಕಾಗಿ ವಿನಯಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಈ ಸಂದರ್ಭದಲ್ಲಿ ಅಣ್ಣನವರಿಗೆ ನಮ್ಮ ಕಡೆಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಬುದ್ಧ ಅಂಡ್ ಹಿಸ್ ಧಮ್ಮ ಕನ್ನಡದ ಒಂದು ಪುಸ್ತಕವನ್ನ ನಾವು ಇವರಿಗೆ ಕೊಡ್ತಾ ಇದ್ದೀವಿ. ಜೈ ಭೀಮ್.